ಕನ್ನಡತಿ ಗೃಹಿಣಿ ಕೈರುಚಿಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ 2 ಗ್ಲಾಸು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಅಕ್ಕಿ ಅದು. ಅದಕ್ಕೆ ಅರ್ಧ ಗ್ಲಾಸು ಅದೇ ಮೆಜರ್ಮೆಂಟ್ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಅದೇ ಗ್ಲಾಸ್ ಮೆಜರ್ಮೆಂಟಲ್ಲಿ ಅರ್ಧ ಗ್ಲಾಸು ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಈಗ ಅದು ಮೂರನ್ನೂ ಚೆನ್ನಾಗಿ ಒಂದು 3 ಸಲ ತೊಳ್ಕೊಳ್ತೀನಿ. ಡಸ್ಟೆಲ್ಲ ಹೋಗಬೇಕು ಅದರಲ್ಲಿರೋದು. ಹೀಗೆ ಚೆನ್ನಾಗಿ ತೊಳ್ಕೊಳ್ಬೇಕು. ಒಂದು 3 ಸಲ ತೊಳ್ಕೊಳ್ತೀನಿ. ಈಗ 3 ಸರಿ ತೊಳೆದಿದ್ದೀನಿ. ಆಯಿತು. ಈಗ ಅದಕ್ಕೆ ನೆನೆಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ನೀರನ್ನು ಹಾಕಿ ಇಡಬೇಕು. ದೋಸೆಗೆ ನೆನೆ ಹಾಕ್ತಾ ಇರೋದಿದು. ನೀರಿನ ಮೇಲೆ 1.5 ಇಂಚಿನಷ್ಟು ನೀರಿದ್ದರೆ ಸಾಕು. ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ. ಈಗ ಮಧ್ಯಾಹ್ನ 12 ಗಂಟೆನಲ್ಲಿ ನಾನು ನೆನೆ ಹಾಕ್ತಾ ಇರೋದು. ಸಂಜೆ 6 ಗಂಟೆ ಹಂಗೆ ರುಬ್ಬೋದು ಇದು. ಈಗ ಸಂಜೆ ಆಗಿದೆ. ಅಕ್ಕಿ ಉದ್ದಿನಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ನೆನೆದಿದೆ ನೋಡಿ. ಈಗ ಅದನ್ನ ನಾನು ದೊಡ್ಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ತೀನಿ, ಮಿಕ್ಸಿ ಮಾಡ್ಕೊಳ್ತೀನಿ. ದೋಸೆ ಮಾಡೋದಕ್ಕೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ಆಗ ಮೊದಲಿಗೆ ಎಲ್ಲ ವೀಡಿಯೋಗಳು ಬರುತ್ತೆ. ನೀವು ಮೊದಲಿಗೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು. ಈಗ ಹಾಕ್ಕೊಂಡು ಅದನ್ನು ಒಂದು ಸರ್ತಿ ರುಬ್ಬಿದ್ದೀನಿ. ಒಂದು ಸರ್ತಿ ರುಬ್ಬಿದ್ದಾಯಿತು. ಈಗ ಇನ್ನೂ ಇರೋ ಅಕ್ಕಿ ಉದ್ದಿನಬೇಳೆ ಎಲ್ಲನೂ ಇನ್ನೊಂದು ಸರ್ತಿ ಹಾಕ್ಕೊಳ್ತೀನಿ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದಾಯಿತು, ಖಾಲಿ ಪಾತ್ರೆಗೆ ಅದನ್ನು ರುಬ್ಬಿರೋ ಮಿಶ್ರಣನ, ರುಬ್ಬಿರೋ ಹಿಟ್ಟು ಹಾಕ್ಕೊಂಡಿದ್ದಾಯಿತು. ಈಗ ಇನ್ನೂ ಇರೋ ಅಕ್ಕಿ ಉದ್ದಿನಬೇಳೆ ಅವಲಕ್ಕಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ಅದನ್ನ ರುಬ್ಕೊಂಡು ಬಂದಿದ್ದಾಯಿತು. ಅದನ್ನು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಆ ಹಿಟ್ಟನ್ನು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೆ. ಆಯಿತು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಕಲ್ಲುಪ್ಪು. ಮತ್ತು ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲನೂ ಚೆನ್ನಾಗಿ ಕಲಸಿ ರಾತ್ರಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ, ಬೆಳಗ್ಗೆಗೆ ಎದ್ದು ದೋಸೆ ಮಾಡ್ಕೊಳ್ಳೋಕ್ಕೆ. ಈಗ ಚೆನ್ನಾಗಿ ತಿರುವಿ ಕಲಿಸ್ಕೊಳ್ಬೇಕು. ಉಪ್ಪು ಮತ್ತು ಸೋಡಾ ಎಲ್ಲ ಕಡೆ ಬೆರೆತ್ಕೊಳ್ಬೇಕು. ಹಾಗಾಗಿ ಈಗ ಹಿಟ್ಟನ್ನು ಕೈಯಿಂದ ಮೇಲಿಂದ ಒಂದು 5-6 ಸರ್ತಿ ಎತ್ತಿ ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಕೊಳ್ಳುತ್ತೆ ಅಂಥೇಳಿ. ಈಗ ಅದಾಯಿತು. ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ. ಬೆಳಗ್ಗೆ ಎದ್ದು ನೋಡಬೇಕೀಗ. ಈಗ ಬೆಳಗ್ಗೆ 8 ಗಂಟೆಯಲ್ಲಿ ನಾನು ಈಗ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಹಗುರವಾಗಿ ದೋಸೆ ಹಿಟ್ಟು ಉಬ್ಬಿ ಬಂದಿದೆ. ಈಗ ಅದನ್ನೆಲ್ಲನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಸೌಟ್ನಿಂದ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸೌಟ್ನಿಂದ. ಈಗ ಹಿಟ್ಟನ್ನು ಎತ್ತಿ ಚೌಟ್ನಿಂದ ಹಾಕಬೇಕು. ದೋಸೆ ಎಲ್ಲ ಚೆನ್ನಾಗಿ ಬರುತ್ತೆ. ಆಗ ಒಂದು 7-8 ಸರ್ತಿ ಈ ಥರ ಮೇಲಿಂದ ಎತ್ತಿ ಹಾಕ್ಕೊಳ್ಬೇಕು. ಈಗ ಚಟ್ನಿಗೆ ಫ್ರೆಶ್ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೀಸ್ ಮಾಡಿ. ಅದಕ್ಕೆ ಒಂದು ಸ್ವಲ್ಪ ಹುರ್ಗಡ್ಲೆ, ಒಂದು 4 ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಉಪ್ಪು, ಕೊತ್ತಂಬರಿ ಸೊಪ್ಪು. ಈಗ ಇದನ್ನೆಲ್ಲನೂ ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಸಣ್ಣ ಮಿಕ್ಸಿ ಜಾರಲ್ಲಿ ಸ್ವಲ್ಪ ತೆಂಗಿನಕಾಯಿ ಪೀಸನ್ನು ಹಾಕ್ಕೊಳ್ತೀನಿ. ಈಗ ಅದು ಪೀಸ್ನ ಫಸ್ಟು ನುಣ್ಣಗೆ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸಿ ಮಾಡಿ. ಈಗ ಅದರಲ್ಲಿ ಸ್ವಲ್ಪ ಕಡಲೆಪಪ್ಪು ಹಾಕ್ಕೊಳ್ತಾ ಇದ್ದೀನಿ, ಹುರ್ಗಡ್ಲೆ, ಬೆಳ್ಳುಳ್ಳಿ, ಉಪ್ಪು ರುಚಿಗೆ ತಕ್ಕಷ್ಟು, ಒಂದು 4 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನಾವು ಖಾರಕ್ಕೆ ಮೆಣಸಿನ್ಕಾಯಿಗಳನ್ನು ಒಂದು ಹೆಚ್ಚಾಗಲಿ ಒಂದು ಕಮ್ಮಿ ಆಗಲಿ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 4 ಹಾಕ್ಕೊಂಡಿದ್ದೀನಿ. ಈಗ ಅದನ್ನು
ರುಬ್ಬಿದ್ದಾಯಿತು, ಮಿಕ್ಸಿ ಮಾಡಿದ್ದಾಯಿತು. ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಒಣಮೆಣ್ಸಿನ್ಕಾಯಿ ಹಾಕಿ ನಾನು ಒಗ್ಗರಣೆ ಮಾಡ್ಕೊಂಡಿದ್ದಾಯ್ತದು. ಈಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಒಗ್ಗರಣೆನ ಚಟ್ನಿ ಜೊತೆ. ಚಟ್ನಿ ಎಲ್ಲ ತುಂಬ ಚೆನ್ನಾಗಾಗಿದೆ. ತೆಂಗಿನಕಾಯಿ ಚಟ್ನಿ, ಹಸಿ ತೆಂಗಿನಕಾಯಿ ಚಟ್ನಿ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ನು. ಈಗ ಸ್ಟವ್ ಹಚ್ಚಿ ಹೆಂಚಿಟ್ಟಿದ್ದೀನಿ ದೋಸೆ ಹಾಕೋದಕ್ಕೆ. ತಿಂಡಿ ಮಾಡ್ತಾಯಿದ್ದೀನಿ ಈಗ ಬೆಳಗಿನ ತಿಂಡಿಗೆ. ಇದು ಲಂಚ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ, ಮನೆಯಲ್ಲಿ ಇರೋರ್ಗು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ದೋಸೆ. ದೋಸೆ ಅಂದರೆ ಎಲ್ಲರೂ ಇಷ್ಟಪಟ್ಕೊಂಡು ತಿಂತಾರೆ, ಸಣ್ಣ ಮಕ್ಕಳಿಂದ ದೊಡ್ಡ ಹಿರಿಯರವರೆಗೂ ವಯಸ್ಸಾದವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ದೋಸೆ. ಈಗ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸೋರ್ಕೊಂಡಿದ್ದಾಯಿತು, ಎಣ್ಣೆ ಹಾಕಿ ಎಣ್ಣೆಲಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾಯಿತು. ಈಗ ದೋಸೆ ಹಿಟ್ಟು ಹಾಕ್ಕೊಂಡೆ. ಈಗ ಅದನ್ನ ನಾನು ಸವರ್ಕೊಳ್ತಾ ಇದ್ದೀನಿ, ದೋಸೆ ಹರಡ್ಕೊಳ್ತಾ ಇದ್ದೀನಿ. ಸೆಟ್ ದೋಸೆ ಇದು. ಅದಕ್ಕೆ ಒಂದು ಸ್ವಲ್ಪ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಆನಿಯನ್ನು. ಈರುಳ್ಳಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 4-5 ಪೀಸು ಹಸಿರು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಒಂದು 4-5 ಪೀಸ್ ಹಾಕ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ ಆನಿಯನ್ ದೋಸೆಗೆ, ಸೆಟ್ ದೋಸೆಗೆ. ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೆಟೊ ಒಂದು 4-5 ಪೀಸ್ ಹಾಕ್ಕೊಳ್ತೀನಿ. ಇದು ಲಂಚ್ ಬಾಕ್ಸ್ಗೆ ಚೆನ್ನಾಗಿರುತ್ತೆ. ಈ ಥರ ಬೆಳಗ್ಗೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಲಂಚ್ ಬಾಕ್ಸ್ಗೆ ತಿಂಡಿ ಈ ಥರ ಮಾಡ್ಕೊಳ್ಬೋದು ಸೆಟ್ ದೋಸೆನ. ಈಗ ಅದಕ್ಕೆ ಮೇಲಿಂದ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ ಬೇಯಬೇಕದು ಒಂದು ಸೈಡು. ಬೆಂದಮೇಲೆ ನಾನು ತಿರುವಾಕ್ಕೊಳ್ತೀನಿ. ಈಗ ತಿರುವಾಕ್ಕೊಳ್ತೀನಿ. ಒಂದು ಸೈಡ್ ಆಗಿದೆ. ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರು ತುಂಬಾ ಗೋಲ್ಡನ್ ಬ್ರೌನ್ ಕಲರು ತುಂಬ ಚೆನ್ನಾಗಿ ಬಂದಿದೆ. ಈಗ ಅದಕ್ಕೆ ಮೇಲಿಂದ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬೋದು, ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಯಾವುದು ಹಾಕಿದ್ರೂ. ತುಪ್ಪ ಹಾಕಿದ್ರೆ ಇನ್ನೂ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಈಗ ತಿರುವಾಕ್ಕೊಂಡಿದ್ದೀನಿ. ಈಗ ಇದಾಗಿದೆ, ಇದನ್ನ ನಾನು ತೆಕ್ಕೊಳ್ತೀನಿ. ಮತ್ತು ಈಗ ಹೀಟ್ ಬಂದಿದೆ ಹೆಂಚು, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನ ಕೂಲ್ ಮಾಡ್ಕೊಳ್ಬೇಕು. ಮತ್ತು ಈಗ ಇನ್ನೂ ಒಂದು ದೋಸೆ ಹಾಕ್ಕೊಂಡಿದ್ದೀನಿ, ಒಂದಾಯಿತು, ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನ ಹರಡ್ಕೊಳ್ತೀನಿ. ಸೆಟ್ ದೋಸೆಗೆ ಜಾಸ್ತಿ ಹರಡೋ ಹಾಗಿಲ್ಲ, ಒಂದು ಸ್ವಲ್ಪ ಹರಡ್ಕೊಂಡ್ರೆ ಸಾಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನ ಬೇಯಿಸ್ಕೊಳ್ಬೇಕು. ಈಗ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಒಂದು 4-5 ಪೀಸು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು. ಕೊನೆವರೆಗೂ ವಿಡಿಯೋ ನೋಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಫ್ರೆಂಡ್ಸು ರಿಲೇಷನ್ಸ್ಗೆಲ್ಲ ವಿಡಿಯೋಗಳನ್ನು ಶೇರ್ ಮಾಡ್ತಾಯಿರಿ. ಈಗ ಒಂದು 4-5 ಪೀಸು ಟೊಮೆಟೊನ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಹಾಕ್ಕೊಳ್ತೀನಿ. ಹಾಕ್ಕೊಂಡಿದ್ದೆಲ್ಲ ಆಯಿತು. ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ, ಒಂದು ಅರ್ಧ ಸ್ಪೂನು. ಈಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ತಿರುವಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಸೈಡ್ ಆಗಬೇಕು. ಈ ಕಡೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಈಗ ತಿರುವಾಕ್ಕೊಂಡೆ.
ಆಯಿತು ಸೆಟ್ ದೋಸೆ ಮಾಡಿದ್ದು. ಸೆಟ್ ದೋಸೆ ನೋಡಿ ಎಲ್ಲನೂ ಮಾಡಿ ತಂದಿದ್ದೀನಿ. ಇಷ್ಟು ಚೆನ್ನಾಗಾಗಿದೆ. ಅದಕ್ಕೆ ಚಟ್ನಿ, ತೆಂಗಿನಕಾಯಿ ಚಟ್ನಿ ಕಾಂಬಿನೇಷನ್ನು ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈ ಥರ ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ದೋಸೆಗಳು. ನಾವು ಸೈಜು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಹಾಕ್ಕೊಳ್ಬೋದು. ಸ್ವಲ್ಪ ಅಗಲವಾಗಿ ಬೇಕಾದರೂ ಹಾಕ್ಕೊಳ್ಬೋದು, ಒಂದು ಸ್ವಲ್ಪ ಸಣ್ಣದಾಗಿ ಬೇಕಾದರೂ ಹಾಕ್ಕೊಳ್ಬೋದು. ಸೆಟ್ ದೋಸೆಗೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ಒಂದು ತೊಗೊಂಡು ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ತುಂಬ ಮೃದುವಾಗಿ ಬಂದಿದೆ ದೋಸೆ. ಸೆಟ್ ದೋಸೆ ಅಂತೂ ಇದು ದೋಸೆ ಅಕ್ಕಿ ಅಂಗಡಿಯಲ್ಲಿ ಸಿಗುತ್ತಲ್ಲ, ಆ ಅಕ್ಕಿಯಿಂದ ದೋಸೆ ಮಾಡಿರೋದು. ತುಂಬಾ ಸೂಪರಾಗಿದೆ. ಟೇಸ್ಟು ತುಂಬಾ ಸೂಪರಾಗಿದೆ ದೋಸೆ ಮತ್ತು ಚಟ್ನಿಗೆ. ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ, ಆಗ ಮೊದಲಿಗೆ ಎಲ್ಲ ವೀಡಿಯೋಗಳನ್ನು ನೀವು ನೋಡಬಹುದು. ನೋಡಿದ್ದಕ್ಕೆ ಧನ್ಯವಾದಗಳು. ಯಾವಾಗಲೂ ಒಂದೇ ಥರ ದೋಸೆ ಮಾಡ್ಕೊಂಡು ತಿಂತಿರ್ತೀವಲ್ವ, ಆಗಾಗ ಈ ಥರ ಸೆಟ್ ದೋಸೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೀವು ಮಾಡಿ ಹೇಗಿದೆ ಎಂದು ತಿಳಿಸಿ.